ಹಾಯ್ ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಕಾರವಾರದಲ್ಲಿರುವಂಥ ಯುದ್ಧ ನೌಕೆ ವಸ್ತು ಸಂಗ್ರಹಾಲಯದಲ್ಲಿದ್ದೀವಿ. ಈ ವಸ್ತು ಸಂಗ್ರಹಾಲಯ ಕಾರವಾರದಲ್ಲಿ ಗೋವಾದಿಂದ 10 ಕಿಲೋಮೀಟ್ರ್, ಅಂದರೆ ಗೋವಾ ಕರ್ನಾಟಕ 10 ಕಿಲೋಮೀಟ್ರ್ ಬಾರ್ಡರಲ್ಲಿದೆ. ಬನ್ನಿ ನೋಡೋಣ. ಈ ಒಂದು ಮ್ಯೂಸಿಯಂನ IC 7244 ಮೇಜರ್ ರಾಘೋಬ ರಾಣೆ ಪರಮವೀರ ಚಕ್ರ ಪಡೆದಿರುವಂಥ ಅವರ ಒಂದು ಸವಿನೆನಪು ಮಾಡಿದ್ದಾರೆ. ನಮ್ಮ ದೇಶಕ್ಕೋಸ್ಕರ ಇವರು ಹೋರಾಡಿ ತಮ್ಮ ಪ್ರಾಣವನ್ನು ತೆತ್ತಿರುವಂಥ ಮಹಾಯೋಧ. ಇವರೆಲ್ಲರಿಗೂ ಒಂದು ಸಲ್ಯೂಟ್ ಇರಲಿ. ಓಕೆ, ನಾವು ಕಾರವಾರದ ಮ್ಯೂಸಿಯಂ ಇದೆ, ಇಲ್ಲಿ ನೇವಿಯವರ ಮ್ಯೂಸಿಯಂ ತೋರಿಸ್ತೀವಿ. ಇದು ಭಾರತದ ನೌಕಾಪಡೆಯ ಯುದ್ಧ ವಿಮಾನಗಳು. ಆಕಾಶದಲ್ಲಿ ಹಾರೋಡೋದಷ್ಟೇ ಅಲ್ಲ, ಇದು ಸಮುದ್ರದ ಮೇಲಿರುವಂಥ ಸಬ್ಮೆರಿನ್ ಮೇಲಿರುವಂಥ ಯುದ್ಧ ವಿಮಾನಗಳು. ಸಮುದ್ರದ ಮೇಲೆ ಅಟ್ಯಾಕ್ ಆದಾಗ, ಸಮುದ್ರದ ಮೇಲೆ ಯುದ್ಧ ಮಾಡುವಂಥ ಪ್ರಸಂಗ ಬಂದಾಗ ಈ ವಿಮಾನ ಸಮುದ್ರದ ಮೇಲೆ ಲ್ಯಾಂಡ್ ಆಗುತ್ತೆ, ಸಮುದ್ರದ ಮೇಲಿಂದನೇ ಟೇಕ್ ಆಫ್ ಆಗುತ್ತೆ, ಅಲ್ಲಿಂದನೇ ಯುದ್ಧ ಮಾಡುತ್ತೆ. ನೋಡಿ, ಈ ತುದಿ ಚೂಪ್ ಏನಿದೆ ನೋಡಿ, ಇಲ್ಲಿಂದ ಫೈರ್ ಮಾಡುತ್ತೆ. ಎದುರಾಳಿಗಳಿಗೆ ಫೈರ್ ಮಾಡೋವಂಥ ಒಂದು ವೆಪನ್ಸು, ಯುದ್ಧ ಮಾಡೋವಂಥ ಒಂದು ಗನ್ ಥರ ಇದು. ನೋಡಿ, ಎಷ್ಟು 4 ರೆಕ್ಕೆಗಳಿರುವಂಥ 4 ಚಕ್ರಗಳಿಂದ ತಿರುಗುತ್ತವೆ. ಭಾಳ ವಿಶೇಷವಾಗಿದೆ. ನಮ್ಮ ಸೈನಿಕರು ಯುದ್ಧ ವಿಮಾನ ಇದು. ಅಷ್ಟರಲ್ಲಿ ಹಾರಾಡೋ ಅದಕ್ಕಿಂತ ನೇವಿ, ಅದೇ ಈ ಸಮುದ್ರದ ಮೇಲೆ ಇರೋರು ಅವರು ಯೂಸ್ ಮಾಡೋವಂಥ ಯುದ್ಧ ವಿಮಾನ. ಇದು ಸಬ್ಮೇರಿನು. ಇದು ಕೂಡ ಸಮುದ್ರದ ಮೇಲೆ ಯುದ್ಧ ಮಾಡುವಂಥ ಹಡಗು. ಇದು ಕೂಡ ಸಮುದ್ರ ಒಳಗಡೆಯಿಂದನೇ ಹೋಗಿ ಯುದ್ಧ ಮಾಡುತ್ತೆ. ಇದು ಕೂಡ ಸಮುದ್ರದ ಮೇಲೆ ಹಡಗಿನಲ್ಲಿ ಹೋಗಿ ಯುದ್ಧ ಮಾಡುವಂಥ ವಿಮಾನ. ಇದು ಕೂಡ ನೋಡಿ ಎಷ್ಟು ವಿಶೇಷವಾಗಿದೆ ಈ ಹಡಗು. ಸಮುದ್ರದ ಮೇಲೆ ತೇಲ್ಕೊಂಡು 24 ಗಂಟೆನೂ ಕೂಡ ಶತ್ರುಪಾಳ್ಯದ ಮೇಲೆ ಸಮುದ್ರದ ಗಡಿನಲ್ಲಿ ಕಾಯ್ತಾ ಇರುವಂಥ ಹಡಗು ಇದು. ನೋಡಿ, ನಮ್ಮ ಸೈನಿಕರು ಇದರಲ್ಲಿ 24 ಗಂಟೆ ಕೂಡ ಕಾಯ್ತಾ ಇರ್ತಾರೆ. ಸಮುದ್ರದ ಮೇಲೆ ನಮ್ಮ ಗಡಿ ರೇಖೆಯನ್ನು ಸರಹದ್ದಿನಲ್ಲಿ ಕಾಯ್ತಾ ಇರ್ತಾರೆ. ನಮ್ಮ ಸಮುದ್ರದ ರೇಖೆಯನ್ನು ದಾಟಿ ಯಾರೂ ಈ ಕಡೆ ಬರಬಾರ್ದು, ಆ ರೀತಿ ಕಾಯ್ತಾ ಇರುವಂಥ 24 ಗಂಟೆ 365 ದಿನಗಳು ಪ್ರತಿ ಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನಮಗೋಸ್ಕರ ನಮ್ಮ ಸೈನಿಕರು ಇದ್ರ ಮೇಲೆ ಕಾಯ್ತಾ ಇರ್ತಾರೆ, ಸಮುದ್ರದ ಮೇಲೆ. ಅದನ್ನು ಕೂಡ ಇದು ಗೋಕರ್ಣದ ಬಳಿ ಇರುವಂಥ ಕಾರವಾರದಲ್ಲಿರುವಂಥ ಈ ಒಂದು ಮ್ಯೂಸಿಯಂ. ಇದು ಈ ಮ್ಯೂಸಿಯಂನಲ್ಲಿ ಯುದ್ಧ ನೌಕೆಗಳು, ಅಂದರೆ ಸಮುದ್ರದ ಮೇಲೆ ಯುದ್ಧ ಮಾಡುವಂಥ ಹಡಗನ್ನ ನಾವು ಅದು ನಿಮ್ಗೆ ತೋರಿಸ್ತಾ ಇದ್ದೀವಿ. ಬನ್ನಿ ನೋಡೋಣ. ಹಾಗೆ ಈ ವಿಡಿಯೋ ನೋಡಿ ಕಾರವಾರದಲ್ಲಿ ಬಂದು ಶೂಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ತಿಳಿಸಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇದು ಎಂಟ್ರಿ ಸಬ್ಮೇರಿನ್ ಒಳಗಡೆ ಹಡಗು ಹೇಗಿರುತ್ತೆ, ಹೇಗೆ ಯುದ್ಧ ಮಾಡೋದು ನೋಡಿ. ಇದು ಮದ್ದು ಗುಂಡುಗಳು, ಯುದ್ಧ ಮಾಡುವಂಥ ಮದ್ದು ಗುಂಡುಗಳು. ಯುದ್ಧ ಮಾಡಬೇಕಾದ್ರೆ ಶತ್ರುಪಾಳ್ಯದವ್ರ ಮೇಲೆ ನಮ್ಮ ಸೈನಿಕರು ಉಪಯೋಗಿಸುವಂಥ ಸಾಧನಗಳು. ಇದು ನಮ್ಮ ಸೈನಿಕರು ರೆಸ್ಟ್ ತಗೊಳ್ಳುವಂಥ ಜಾಗ. ಒಂದು ಪಾಳ್ಯದ, ಅಂದರೆ ರಾತ್ರಿ ಹಗಲು ಮಧ್ಯರಾತ್ರಿ ಹಾಗೆ 3-4 ಪಾಳ್ಯದಲ್ಲಿ ಏನು ಅವರು ಕೆಲಸ ಮಾಡಬೇಕು, ರೆಸ್ಟ್ ತಗೊಳ್ಳೋದಕ್ಕೆ ಸೈನಿಕರಿಗೆ ಇರುವಂಥ ಜಾಗ.
ಇದು ಕ್ಯಾಪ್ಟನ್ ಕ್ಯಾಬಿನ್. ಕ್ಯಾಪ್ಟನ್ನಲ್ಲಿ ಕೂತಿದ್ದಾರೆ, ಅವ್ರ ಕ್ಯಾಬಿನ್ ಇದು ನೋಡಿ. ಇದೆಲ್ಲ ತುಂಬ ಹಳೆ ಕಾಲದ್ದು, ಈಗ ಇನ್ನೂ ತುಂಬ ಅಪ್ಡೇಟ್ ಆಗಿ ಬಂದಿದ್ದಾವೆ. ಇದೆಲ್ಲ ಆಫೀಸರ್ಸ್ ಕ್ಯಾಬಿನ್ ಅಂತ. ಈ ಸಿನಿಮಾಗಳಲ್ಲಿ ಟೈಟಾನಿಕ್ ಸಿನಿಮಾದೆಲ್ಲ ನೋಡಿದ್ದೀವಿ, ಹಡಗನ್ನ ಓಡಿಸ್ಬೇಕಾದ್ರೆ ಮಿಷಿನ್ಗಳೆಲ್ಲ ಹೇಗಿರುತ್ತೆ, ಹೆಂಗೆ ಕಷ್ಟಪಟ್ಟಿದೆ ಅಂತ. ಇದು ರಿಯಲ್, ಅದು ಸಿನಿಮಾ, ಇದು ರಿಯಾಲಿಟಿಕ್ಕಾಗಿ ನೋಡಿ ಹೇಗಿದೆ ಅಂತ. ನಿಜಕ್ಕೂ ಏನೇನು ತಂತ್ರಜ್ಞಾನಗಳನ್ನು ಕಂಡುಹಿಡಿದು ಎಷ್ಟು ನೋಡಿ, ನಿಜಕ್ಕೂ ಖುಷಿ ಆಗುತ್ತೆ ಅಂತ, ಭಯನೂ ಆಗುತ್ತೆ, ಅಚ್ಚರಿನೂ ಆಗುತ್ತೆ ನೋಡಿ. ಸೈನಿಕರು ಇದನ್ನೆಲ್ಲ ಬಳಸ್ಕೊಂಡು ಹಡಗ ಮೇಲೆ ಹೋಗ್ಕೊಂಡು ಈ ಹಡಗು ಓಡಿಸೋರು ಒಂದಷ್ಟು ಜನ, ಯುದ್ಧ ಮಾಡೋಕ್ಕಿರೋರು ಒಂದಷ್ಟು ಜನ. ನಾವು ಆರಾಮಾಗಿ ಇಲ್ಲಿದ್ದೀವಿ, ಜೀವನ ಮಾಡ್ಕೊಂಡು ಸಿಟಿಗಳಲ್ಲಿ ಆಸ್ತಿ ಅದು ಇದು ಗಲಾಟೆ ಹೊಡೆದಾಟ ಬಡ್ದಾಟ, ಕೆಲಸಕ್ಕೆ ಬರ್ದಿರೋ ವಿಷಯಗಳಲ್ಲಿ ಕುಡ್ತಾ ಚಟಗಳಿಗೆ ಬಲಿಯಾಗಿ ಕೆಲಸಗಳು ಮಾಡದೆ ಅನಾವಶ್ಯಕವಾಗಿ ಜಾತಿ ರಾಜಕೀಯಗಳು ಮಾಡ್ಕೊಂಡು ಹೊಡೆದಾಡ್ಕೊಂಡು ಭಾಷೆ ಜಾತಿ ಅದು ಇದು ಅಂತ ಕಿತ್ತಾಡ್ತೀವಿ. ಸೈನಿಕರಿಗೆ ಯಾವುದೂ ಇಲ್ಲ ನೋಡಿ, ಅವರು ಯಾವ ಜಾತಿನೂ ಇಲ್ಲ, ಯಾವ ಭಾಷೆನೂ ಇಲ್ಲ, ಯಾವ ಗಡಿಗಳು ಇಲ್ಲ ಅವ್ರಿಗೆ. ರಾಜ್ಯದ ಗಡಿಗಳು, ಭಾಷೆಯ ಗಡಿಗಳು, ಅವ್ರಿಗೆ ದೇಶ ಒಂದೇ ಮುಖ್ಯ. ದೇಶಕ್ಕೋಸ್ಕರ ನಮ್ಮ ಸೈನಿಕರು ಎಷ್ಟು ಕಷ್ಟಪಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾಯಿದ್ದಾರೆ. ನಿಜಕ್ಕೂ ನಾವು ಇಡೀ ಜೀವನ ಅವರಿಗೆ ಋಣಿಯಾಗಿರಬೇಕು. ಅವರಿಲ್ಲ ಅಂದರೆ ನಮ್ಮನ್ನು ಯಾವತ್ತೂ ಹೊಡೆದಾಕ್ಬಿಡ್ತಿದ್ರು. ಈ ಹಡಗನ್ನ ಇಲ್ಲಿ ಸೇವ್ ಮಾಡಿ ಏನು ಇಟ್ಟಿದ್ದಾರೆ ಇಲ್ಲಿ ಜನಗಳಿಗೋಸ್ಕರ ಎಕ್ಸಿಬಿಷನ್ ನೋಡೋದಕ್ಕೆ. ಅದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಇಲ್ಲೊಂದು ಲಿಸ್ಟೇ ಹಾಕ್ಬಿಟ್ಟಿದ್ದಾರೆ. ಟೋಟಲು 1,83,45,000 ರೂಪಾಯಿ ಖರ್ಚಾಗಿದೆ ಇದಕ್ಕೆ. ಇಲ್ಲಿ ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ, ಯಾವ ಕಡೆಯಿಂದ ಯಾರ್ಯಾರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಇಲ್ಲಿ ಫುಲ್ ಲಿಸ್ಟೇ ಹಾಕಿದ್ದಾರೆ.
ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಕಾರವಾರದಲ್ಲಿರುವಂಥ ನೌಕಾ ಮ್ಯೂಸಿಯಮ್ನ ನೋಡಿದ್ರಿ. ಇದು ಇಲ್ಲಿಂದ 10 ಕಿಲೋಮೀಟ್ರ್ ಮುಂದೆ ಹೋದರೆ ಗೋವಾ ಶುರುವಾಗುತ್ತೆ. ಗೋವಾ ಮತ್ತು ಕರ್ನಾಟಕದ ಬಾರ್ಡ್ರಲ್ಲಿ ಇರುವಂಥ ಈ ಒಂದು ಮ್ಯೂಸಿಯಮ್ನ ನೋಡಿದ್ವಿ. ನಿಜಕ್ಕೂ ನಮ್ಮ ಸೈನಿಕರು ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಹಗಲು ರಾತ್ರಿ ಅಂತೆ ನೀರಲ್ಲೇ ಇರಬೇಕು, ಬೇರೆ ಯಾವುದೋ ಕಣ್ಣು ಕಾಣಿಸಲ್ಲ. ಸಮುದ್ರದ ಮಧ್ಯದಲ್ಲಿ ನೀರಲ್ಲೇ ಇದ್ದುಕೊಂಡು ಕಾಯ್ಕೊಂಡಿರಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ. ಕೇಳಿಸ್ಕೊಂಡ್ರೆ ನಿಜಕ್ಕೂ ಪಾಪ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅಂತ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಒಂದು ಉತ್ತೇಜನ ಸಿಕ್ಕಂಗಾಗುತ್ತೆ. ಮತ್ತಷ್ಟು ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ. ನಮಸ್ತೆ.